ಯುದ್ಧ ಮುಂದುವರಿಯುತ್ತೆ ಅನ್ನೋದು. ಏನು ಯುದ್ಧ ಮುಂದುವರಿಯುತ್ತೆ? ಏನಕ್ಕೆ ಯುದ್ಧ ಮುಂದುವರಿಯುತ್ತೆ? ಯಾವ ರೀತಿಯಾದಂಥ ತಯಾರಿಗಳು ನಡೀತಾ ಇದೆ ಯುದ್ಧವನ್ನು ಮುಂದುವರಿಸೋದಕ್ಕೆ? ಅದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಮತ್ತೆ ಒಂದು ಭೀಕರವಾದಂಥ ದಾಳಿಯನ್ನು ನಡೆಸೋದಕ್ಕೆ ಅಮೆರಿಕ ಮತ್ತೆ ಇಸ್ರೇಲ್ ಸಜ್ಜಾಗ್ತಿದೆ ಅನ್ನೋ ಮಾಹಿತಿ. ಯಾವ ರೀತಿ ಸಜ್ಜಾಗ್ತಿದೆ? ಇದನ್ನ ಯಾರೋ ಒಬ್ರು ಕಲ್ಪಿಸ್ಕೊಂಡು ಹೇಳ್ತಿರೋದಲ್ಲ ಅಥವಾ ಮಾಧ್ಯಮಗಳ ಸೃಷ್ಟಿನೂ ಅಲ್ಲ. ಇದು ರಿಯಾಲಿಟಿ ನೆಲದಲ್ಲಿ ನಡೀತಾ ಇರೋದು. ಏನಂದ್ರೆ ಇರಾನ್ ವಿರುದ್ಧ ನಿರ್ಣಾಯಕ ಸಮರಕ್ಕೆ ಒಂದು ಫೈನಲ್ ವಾರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ರೆಡಿ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರಗಳಲ್ಲಿ ಅಮೆರಿಕದ ಸೈನಿಕರು ಯಾವ ರೀತಿ ಬಂದು ಇಳಿತಾ ಇದ್ದಾರೆ ಮಧ್ಯಪ್ರಾಚ್ಯಕ್ಕೆ ಅಂತ. ಅಂದ್ರೆ ಯಾವುದನ್ನ ನಾವು ಪಶ್ಚಿಮ ಏಷ್ಯಾ ಅಂತ ಕರಿತೀವಿ, ಆ ಒಂದು ಪಶ್ಚಿಮ ಏಷ್ಯಾ ಭಾಗಕ್ಕೆ ಅಮೆರಿಕ ಸೈನಿಕರು ಬಂದು ಇಳಿತಿದ್ದಾರೆ. ಜೊತೆಗೆ ಈ ಸ್ಟ್ರೈಟ್ ಆಫ್ ಆರ್ಮೋಸ್ ಅಂತ ನಾವೇನ್ ಇಲ್ಲಿ ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಿದೀವಲ್ಲ, ಈ ಒಂದು ಸ್ಟ್ರೈಟ್ ಆಫ್ ಆರ್ಮೋಸ್ ಅಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸಿದೆಯಲ್ಲ ಇರಾನ್, ಅದನ್ನ ಮುಕ್ತ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು, ಜೊತೆಗೆ ಇರಾನ್ನ ಒಂದು ನಿರ್ಣಾಯಕವಾಗಿ ಇರಾನ್ನ ಕಟ್ಟಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ಮಾಡ್ತಿರೋ ತಂತ್ರಗಾರಿಕೆ ಇದು. ಈ ಒಂದು ಯುದ್ಧಕ್ಕೆ ರೆಡಿ ಆಗ್ತಿದೆ. ಅಂದ್ರೆ ಈ ಹಿಂದೆ 5 ದಿನಗಳ ಕದನ ವಿರಾಮ ಅಮೆರಿಕ ಘೋಷಣೆ ಮಾಡಿತ್ತು. ಆ ನಂತರ ಆ ಒಂದು ಕದನ ವಿರಾಮ ಅಂದ್ರೆ ಅಮೆರಿಕ ತಾನು ಮಾಡೋ ದಾಳಿಯನ್ನ ಏಕಪಕ್ಷೀಯವಾಗಿ ನಿಲ್ಸಿದೆ. ಇದನ್ನ ಕದನ ವಿರಾಮ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಈ ದಾಳಿಯನ್ನು ನಿಲ್ಸಿರೋ ಅಮೆರಿಕ ಹಿಂಬಾಗಿಲಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂತಿದೆ. ಎಷ್ಟು ಮಟ್ಟಿಗೆ ಸಿದ್ಧತೆಗಳನ್ನ ಮಾಡ್ಕೊಂತಿದೆ ಅಂದ್ರೆ, ಮೊದಲಿಗೆ ಒಂದು ಕರ್ಗ್ ದ್ವೀಪವನ್ನ ಕೈವಶ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ನೌಕಾಪಡೆ ಬಿಗ್ ಪ್ಲಾನ್ ಮಾಡಿದೆ ಅಂತ. ಕರ್ಗ್ ದ್ವೀಪ ಎಲ್ಲಿ ಬರುತ್ತೆ ಅಂತ ನೋಡಿದ್ರೆ, ಏನೊಂದು ಪರ್ಷಿಯನ್ ಗಲ್ಫ್ ಇದೆ, ಪರ್ಷಿಯನ್ ಗಲ್ಫ್ ಅಲ್ಲಿ ಇರುವಂತ ಸಣ್ಣ ದ್ವೀಪ, ಅದನ್ನ ಝೂಮ್ ಮಾಡಿ ತೋರಿಸಿದೀವಿ ನೋಡಿ. ಈ ದ್ವೀಪವನ್ನ ಕೈವಶ ಮಾಡ್ಕೊಳ್ಬೇಕು ಅನ್ನೋದು ಅಮೆರಿಕದ ಬಿಗ್ ಪ್ಲಾನ್. ಏನಕ್ಕೆ ಈ ದ್ವೀಪವನ್ನ ಯಾಕೆ ಕೈವಶ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ, ಈ ಒಂದು ದ್ವೀಪ ಏನಿದೆ, ಈ ಒಂದು ದ್ವೀಪದಲ್ಲಿ ದೊಡ್ಡ ಮಟ್ಟದ ಒಂದು ತೈಲ ಮತ್ತೆ ಅನಿಲ ಸಂಗ್ರಹ ಇದೆ. ಯಾವುದು ತೈಲ ಮತ್ತೆ ಅನಿಲ ಸಂಗ್ರಹ ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಒಂದು ಇರಾನ್ ದೇಶದಿಂದ ಏನ್ ರಫ್ತಾಗುತ್ತೆ ವಿದೇಶಗಳಿಗೆ, ಅದು ಪೆಟ್ರೋಲಿಯಂ ತೈಲ ಇರ್ಬೋದು, LPG ಅನಿಲ ಇರ್ಬೋದು, ಈ ಪೈಕಿ 90%ಗೂ ಹೆಚ್ಚು ಈ ಕರ್ಗ್ ದ್ವೀಪದಿಂದ, ಇನ್ನೊಂದು ಪುಟ್ಟ ದ್ವೀಪದಿಂದನೇ. ಈ ಪುಟ್ಟ ದ್ವೀಪ ಏನಿದೆ ಅದು ಇರಾನ್ ಮುಖ್ಯ ಭೂಮಿಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ, ಸಮುದ್ರದಲ್ಲಿ ಒಂದು ದ್ವೀಪ. ಈ ದ್ವೀಪವನ್ನೇ ನೆಲೆಯಾಗಿಸ್ಕೊಂಡು ಅಷ್ಟು ಮಟ್ಟದ ಒಂದು ಎಕ್ಸ್ಪೋರ್ಟ್ ನ ಮಾಡ್ತಿದೆ ಇರಾನ್. ಒಂದು ವೇಳೆ ಈ ಕರ್ಗ್ ದ್ವೀಪವನ್ನ ಕೈವಶ ಮಾಡ್ಕೊಂಡ್ರೆ ಏನೊಂದು ಇರಾನ್ನ ಆರ್ಥಿಕ ಶಕ್ತಿ ಏನಿದೆ ಅದ್ರ ನಾವು ಜುಟ್ಟನ್ನ ಹಿಡಿಬಹುದು ಅನ್ನೋದು ಅಮೆರಿಕ ನಿಲುವು. ಅದಕ್ಕೋಸ್ಕರ ಈ ಕರ್ಗ್ ದ್ವೀಪವನ್ನ ಕೈವಶ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ನೌಕಾಪಡೆ ದೊಡ್ಡ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ. ಜೊತೆಗೆ ಇಲ್ಲಿ ಅರ್ಮುಜ್ ಜಲಸಂಧಿ ಇದೆ. ಈ ಅರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಇವಾಗ ಒಂದು ರೀತಿಯಾದಂತ ದಿಗ್ಬಂಧನ ಹಾಕಿ ಕುತ್ಕೊಂಡಿದೆ ತನ್ನ ಸ್ನೇಹಿತ ರಾಷ್ಟ್ರಗಳು. ಯಾವ್ದು ಇರಾನ್ ಸ್ನೇಹಿತ ರಾಷ್ಟ್ರಗಳು? ಭಾರತ, ಚೀನಾ, ರಷ್ಯಾ, ಪಾಕಿಸ್ತಾನ ಮತ್ತೆ ಇರಾಕ್. ಆ 5 ದೇಶಗಳ ಹಡಗುಗಳು ಮಾತ್ರ ಈ ಭಾಗದಿಂದ ಸಂಚಾರ ಮಾಡಬಹುದು, ಬೇರೆ ದೇಶದ ಹಡಗುಗಳು ಹೋಗಂಗಿಲ್ಲ ಅಂತ. ಪಾಕಿಸ್ತಾನ ಒಂದು ಡಬಲ್ ಗೇಮ್ ಮಾಡಕ್ ನೋಡ್ತು, ಬೇರೆ ಯಾವ್ದೋ ದೇಶದ ಹಡಗಿಗೆ ತನ್ನ ದೇಶದ ಧ್ವಜ ಹಾಕಿ ಅದನ್ನ ಸಾಗಣೆ ಮಾಡೋದಕ್ಕೆ. ಆದ್ರೆ ಅದನ್ನು ಕೂಡ ತಡೆ ಹಿಡಿದಿದೆ ಇರಾನ್. ಅಂದ್ರೆ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅಲ್ಲಿ ಯಾವುದೇ ಕಾರಣಕ್ಕೂ ತನ್ನ ನಿಯಂತ್ರಣ ಬಿಟ್ಕೊಡ್ಬಾರ್ದು ಅಂತಿದೆ. ಹಾಗಾಗಿ ಈ ಅರ್ಮುಜ್ ಜಲಸಂಧಿ ಇದೆಯಲ್ಲ, ಅದ್ರ ಸುತ್ತಲೂ ಕಾರ್ಯಾಚರಣೆ ನಡೆಸಿ ಅದನ್ನ ಇರಾನ್ನ ಒಂದು ಏನ್ ಬಿಗಿ ಇಡ್ತಾ ಇದೆ ಅದರಿಂದ ಹೊರಗೆ ತರಬೇಕು ಅನ್ನೋದು ಅಮೆರಿಕ ತಂತ್ರಗಾರಿಕೆ. ಇದಕ್ಕೋಸ್ಕರ 3000ಕ್ಕೂ ಹೆಚ್ಚು ನೌಕಾಪಡೆ ಯೋಧರು ಬಂದಿದ್ದಾರೆ. ಮೊದಲಿಗೆ ಅವ್ರು ಬಂದಿರೋದು ಏನೊಂದು ಪರ್ಷಿಯನ್ ಕೊಲ್ಲಿ ಇದೆ, ಅಲ್ಲಿರುವಂತ ಕರ್ಗ್ ದ್ವೀಪವನ್ನ ಕೈವಶ ಮಾಡ್ಕೊಬೇಕು ಅಂತ. ಅದಕ್ಕೋಸ್ಕರನೇ 3000ಕ್ಕೂ ಹೆಚ್ಚು ನೌಕಾಪಡೆ ಯೋಧರು ಬಂದಿರೋದು. ಜೊತೆಗೆ ಅವ್ರ ಕೆಲಸ ಮತ್ತೊಂದೇನಂದ್ರೆ ಅರ್ಮುಜ್ ದ್ವೀಪ ಏನಿದೆ ಅದನ್ನ ಮುಕ್ತ ಮಾಡ್ಬೇಕು, ಹಡಗುಗಳ ಒಂದು ಸುಗಮ ಸಂಚಾರ ಆಗ್ಬೇಕು. ಯುದ್ಧಕ್ಕೂ ಮೊದ್ಲು ಹಂಗಿತ್ತಲ್ಲ ಪರಿಸ್ಥಿತಿ, ಎಲ್ಲಾ ದೇಶದ ಹಡಗುಗಳು ಸಾಗಾಟ ಮಾಡ್ತಿದ್ವಲ್ಲ, ಆ ಸಾಗಾಟದ ವ್ಯವಸ್ಥೆ ನಿರಾತಂಕವಾಗಿ ಸಾಗಬೇಕು ಅನ್ನೋದು ಅಮೆರಿಕದ ನಿಲುವು. ಇದಕ್ಕಾಗಿ ಅಮೆರಿಕ ಏನ್ ಮಾಡ್ತಿದೆ, ಅಮೆರಿಕ ಸೇನೆಯ ಮುಖ್ಯ ಕಚೇರಿ ಏನಿದೆ ಅದನ್ನ ಅಮೆರಿಕದ ಯಾವುದೇ ವಾರ್ ನಿರ್ಧಾರ ಕೈಗೊಳ್ಳಕ್ಕೆ ಒಂದು ಸೆಂಟ್ರಲ್ ಕಮಾಂಡ್ ಅಂತ ಇರುತ್ತೆ, ಅದನ್ನ ಸೆಂಟ್ ಕಾಮ್ ಅಂತ ಕರೀತಾರೆ. ಆ ಸೆಂಟ್ರಲ್ ಕಮಾಂಡ್ ಮತ್ತೆ ಪೆಂಟಗಾನ್, ಪೆಂಟಗಾನ್ ಅಮೆರಿಕದ ರಕ್ಷಣಾ ಸಚಿವಾಲಯದ ಮುಖ್ಯಾಲಯ, ಅದು ಒಂದು ದೊಡ್ಡ ಪ್ಲಾನ್ ನ ಯೋಜನೆಯನ್ನ ರೂಪಿಸಿ ಈಗಾಗಲೇ ಸೈನಿಕರನ್ನ ರವಾನೆ ಮಾಡ್ತಾ ಇದ್ದಾವೆ. ಜೊತೆಗೆ 50,000 ಸೈನಿಕರು ಈಗಾಗಲೇ ಈ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ, ಅಂದ್ರೆ ಅದು ಬಹರೇನ್ ಇರ್ಬೋದು, ಕತಾರ್ ಇರ್ಬೋದು, UAE ಇರ್ಬೋದು, ಎಲ್ಲ ಕಡೆಗೆ ಬಂದು ನೆಲೆಗೊಳ್ತಾ ಇದ್ದಾರೆ. ಜೊತೆಗೆ ವಿಶೇಷ ಕಾರ್ಯಾಚರಣೆ ಪಡೆ ಬರ್ತಾ ಇದೆ, ಇನ್ಫ್ಯಾಂಟ್ರಿ ಪಡೆಗಳನ್ನ ಕೂಡ ರವಾನೆ ಮಾಡ್ತಿದ್ದೇವೆ. ಯಾಕೆಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಇರಾನ್ ನೆಲದೊಳಗೆ ನುಗ್ಗಿ ವಿಶೇಷವಾಗಿ ಕೆಲವು ಟಾರ್ಗೆಟೆಡ್ ವ್ಯಕ್ತಿಗಳನ್ನ ಎತ್ತಾಕೊಂಡು ಬರಬೇಕು ಅನ್ನೋದಿದ್ರೆ ಅದಕ್ಕೆ ವಿಶೇಷ ಕಾರ್ಯಾಚರಣೆ ಪಡೆ ಬೇಕು. ಜೊತೆಗೆ ದೊಡ್ಡ ಮಟ್ಟದ ಭೂಸೆಯನ್ನ ದಾಳಿ ಮಾಡಬೇಕು ಅಂದ್ರೆ ಇನ್ಫೆಂಟ್ರಿ ಪಡೆ ಬೇಕು. ಅದಕ್ಕೋಸ್ಕರ ಅವರೆಲ್ಲರೂ ಹಂತವಾಗಿ ಕರ್ಕೊಂಬಂದು ಅಮೆರಿಕ ತುಂಬ್ಕೊಂತ ಇದೆ. ನೋಡಿ, ಒಂದ್ ಕಡೆ ಮಾತುಕತೆ ಆಡ್ತೀವಿ ಇರಾನ್ ಜೊತೆ ಅಂತ ಹೇಳ್ತಿದೆ, ಇನ್ನೊಂದು ಕಡೆ ಈ ರೀತಿ ಸೈನ್ಯವನ್ನ ಕೂಡ ಅಮೆರಿಕ ಸಜ್ಜು ಮಾಡ್ತಾ ಇದೆ.
ಜೊತೆಗೆ ದೊಡ್ಡ ದೊಡ್ಡ ಯುದ್ಧ ವಿಮಾನಗಳೇನಿದಾವೆ ಆ ಯುದ್ಧ ವಿಮಾನಗಳು ಬಂದಿವೆ. USS ಟ್ರಿಪೋಲಿ ಅಂತ ಹೇಳ್ಬಿಟ್ಟು ಒಂದು ಯುದ್ಧ ವಾಹಕ ನೌಕೆ. ಆ ನೌಕೆಯನ್ನು ಕೂಡ ಅಮೆರಿಕಕ್ಕೆ ತಗೊಂಡ್ಬರ್ತಾ ಇದೆ. ಈ ಹಿಂದೆ USS ಅಬ್ರಹಾಂ ಲಿಂಕನ್ ಬಂದಿತ್ತು. ಅದಾದ ನಂತರ USS ಗೆರಾಲ್ಡ್ ಫೋರ್ಡ್ ಬಂದಿತ್ತು. ಗೆರಾಲ್ಡ್ ಫೋರ್ಡ್ ಇವಾಗ ರಿಪೇರಿಗೆ ಹೋಗಿದೆ, ಯಾಕೆಂದ್ರೆ ಅದ್ರಲ್ಲಿ ಅಗ್ನಿ ಆಕಸ್ಮಿಕ ಆಗಿತ್ತು. ಈಗ ಸದ್ಯದ ಮಟ್ಟಿಗೆ USS ಅಬ್ರಹಾಂ ಲಿಂಕನ್ ಇದೆ, ಅದು ಮೆಡಿಟರೇನಿಯನ್ ಸಮುದ್ರದ ಹತ್ರ. ಜೊತೆಗೆ ಇವಾಗ ಟ್ರಿಪೋಲಿನ ಕರೆಸ್ತಾ ಇದ್ದಾರೆ. ಅಂದ್ರೆ ಈ ಯುದ್ಧ ನೌಕೆಗಳ ಮೂಲಕ ಒಂದು ರೀತಿ ಒತ್ತಡ ಇರೋ ತಂತ್ರನು ಕೂಡ, ಯಾಕಂದ್ರೆ ನೀವು ಸಂಧಾನಕ್ಕೆ ಬಗ್ದಲೇ ಇದ್ರೆ ನಾವು ನಿಮ್ಮನ್ನ ಸೈನಿಕರ ಮೂಲಕ ಹಣಿತೀವಿ ಅಂತ. ಈ ಒಂದು ಯುದ್ಧ ತಂತ್ರಕ್ಕೂ ಕೂಡ ಅಮೆರಿಕ ರೆಡಿ ಆಗ್ತಿದೆ. ಇಲ್ಲಿ ಒಂದ್ ಕಡೆ ಆಗ್ತಾ ಇದ್ರೆ ಇರಾನ್ ನೆಲಕ್ಕೆ ನುಗ್ಗಿ ಅಮೆರಿಕ ಏನ್ ಬೂಟ್ಸ್ ಆನ್ ಗ್ರೌಂಡ್ ಅಂತ ಕರೀತಾರೆ, ಅದು ಬಹಳ ಚರ್ಚೆ ಆಗ್ತಾನೆ ಇದೆ ಯುದ್ಧ ಆರಂಭ ಆದ ದಿನದಿಂದ. ಯಾಕಂದ್ರೆ ಬೂಟ್ಸ್ ಆನ್ ಗ್ರೌಂಡ್ ಅಂದ್ರೆ ಸಿಂಪಲ್, ಇರಾನ್ನ ನೆಲದಲ್ಲಿ ಅಮೆರಿಕ ಯೋಧರು ಕಾಲಿಡ್ತಾರಾ ಅನ್ನೋದು. ಇದ್ರ ಬಗ್ಗೆ ಭಾರಿ ಚರ್ಚೆ ನಡೀತಿತ್ತು. ಆ ಚರ್ಚೆಗೆ ಪೂರಕ ಅನ್ನೋ ರೀತಿ 50,000 ಸೈನಿಕರು ಈಗಾಗಲೇ ಏನೊಂದು ಪಶ್ಚಿಮ ಏಷ್ಯಾದ ಹಲವು ರಾಷ್ಟ್ರಗಳಿಗೆ ಬರ್ತಿದ್ದಾರೆ ಅಂದ್ರೆ ಆ ಸೈನಿಕರು ಇರಾನ್ ನೆಲಕ್ಕೆ ಇಳಿದು ಅಲ್ಲಿ ಕಾರ್ಯಾಚರಣೆ ಮಾಡ್ತಾರ ಅಂತ. ಆ ಬೂಟ್ಸ್ ಆನ್ ಗ್ರೌಂಡ್ಗೆ ಅಮೆರಿಕ ರೆಡಿ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಎಲ್ಲಾ ರೀತಿಯಲ್ಲೂ ಇರಾನ್ನ ಕಟ್ಟಿ ಹಾಕಕ್ಕೆ ತಂತ್ರ. ಈ ತಂತ್ರದಲ್ಲಿ ಅಮೆರಿಕ ಏನ್ ಮಾಡುತ್ತೆ ಅಂತ. ಜೊತೆಗೆ ಎಲ್ಲದಕ್ಕಿಂತ ಅಮೆರಿಕಾಗೆ ಜಾಸ್ತಿ ಟೆನ್ಷನ್ ತಗೊಂಡ್ ಕೊಟ್ಟಿರೋದು ಇರಾನ್ನ ಡ್ರೋನ್ಗಳು ಮತ್ತೆ ಕ್ಷಿಪಣಿಗಳು. ಏನಕ್ಕೆ ಅಂದ್ರೆ ಇರಾನ್ ಬಳಿ ಇರೋಂಥ ಡ್ರೋನು 20,000, ಆದ್ರೆ ಆ ಡ್ರೋನ್ ನ ಹೊಡೆದುಳ್ಸಕ್ಕೆ ಅಮೆರಿಕ ಪೇಟ್ರಿಯಾಟಿಕ್ ಮಿಸೈಲ್ ಬಳಸುತ್ತೆ. ಆ ಮಿಸೈಲ್ಗಳ ಒಂದು ವೆಚ್ಚ 2 ಮಿಲಿಯನ್. 20,000 ಅಮೆರಿಕನ್ ಡಾಲರ್ ಅಲ್ಲಿ 2 ಮಿಲಿಯನ್ ಅಮೆರಿಕನ್ ಡಾಲರ್ ಅಲ್ಲಿ ಅಮೆರಿಕ ಈ ಯುದ್ಧದಲ್ಲಿ ಕೇವಲ ತನ್ನ ಸೈನ್ಯ ನೆಲೆಗಳನ್ನ ಕಳ್ಕೊಂತಿರೋದು ಮಾತ್ರ ಅಲ್ಲ, ದುಡ್ಡು ಕೂಡ ಕಳ್ಕೊಂತ ಇದೆ. ಹಂಗಾಗಿ ಈ ಒಂದು ಕಡಿಮೆ ವೆಚ್ಚದ ಡ್ರೋನ್ ಮತ್ತೆ ಕ್ಷಿಪಣಿಗಳನ್ನ ಒಡೆದುಳಿಸೋದಕ್ಕೆ ಅಮೆರಿಕ ಒಂದು ವಿಶೇಷ ತಂತ್ರಜ್ಞಾನದ ಜೊತೆಗೆ ಮಧ್ಯಪ್ರಾಚ್ಯಕ್ಕೆ ಬರ್ತಾ ಇದೆ, ಅಂದ್ರೆ ಪಶ್ಚಿಮ ಏಷ್ಯಾಗೆ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆ. ಏನದು ವಿಶೇಷ ತಂತ್ರಜ್ಞಾನ, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಗೆ ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೀನಿ. ಈ ರೀತಿಯಾದಂತ ಒಂದು ಉತ್ತರ ಕೊಡೋದಕ್ಕೂ ಕೂಡ ಅಮೆರಿಕ ರೆಡಿ ಆಗ್ತಾ ಬಂದಿದೆ. ಇದಲ್ಲದೆ ಒಂದು ಕಡೆ ಇವೆಲ್ಲ ಆಯ್ತು, ಸ್ಟ್ರೈಟ್ ಆಫ್ ಹಾರ್ಮೋಸ್ ಆಯ್ತು, ಪರ್ಷಿಯನ್ ಗಲ್ಫ್ ಆಯ್ತು, ಅವೆಲ್ಲ. ಇನ್ನೊಂದು ಕಡೆ ಈ ಯಮನ್ ದೇಶ ಏನಿದೆ, ಈ ದೇಶದಲ್ಲಿರುವಂತ ಹೌತಿ ಉಗ್ರರೇನಿದ್ದಾರೆ ಅವರು ಕೂಡ ಒಂದು ರೀತಿ ಅಮೆರಿಕ ಮೇಲೆ ದಾಳಿಗೆ ಮುಂದಾಗಿದ್ದಾರೆ. ಈ ಜಿಬೂಟಿ ಅಂತ ನಾವೇನ್ ಕರಿತೀವಿ, ಈ ಜಿಬೂಟಿ ದೇಶ ಮತ್ತೆ ಯಮನ್ ದೇಶದ ಮಧ್ಯದಲ್ಲಿ ಒಂದು ಸಣ್ಣದೊಂದು ಬಬ್ ಅಲ್ ಮಂದಬ್ ಅಂತ ಹೇಳ್ಬಿಟ್ಟು ಒಂದು ಪ್ರದೇಶ ಇದೆ. ಈ ಪ್ರದೇಶವನ್ನ ಅದೊಂದು ಸಣ್ಣ ಒಂದು ಜಲಸಂಧಿ. ಇಲ್ಲಿ ಹಂಗೆ 36 ಕಿಲೋಮೀಟರ್ ಇದೆಯೋ, ಇಲ್ಲಿ 33 ಕಿಲೋಮೀಟರ್ ಇಂದ 28 ಕಿಲೋಮೀಟರ್ ಒಳಗಡೆ ಇರುವಂತ ವ್ಯಾಪ್ತಿ. ಈ ಪ್ರದೇಶದಿಂದ ಸಾಗಿ ಹೋದ ಹಡಗುಗಳು ಕೆಂಪು ಸಮುದ್ರದ ಮಾರ್ಗವಾಗಿ ಸುಯೇಜ್ ಕಾಲುವೆಯನ್ನ ಹಾದು ಹೋಗ್ತವೆ. ಇಡೀ ವಿಶ್ವ ವ್ಯಾಪಾರಗಳು ಏನ್ ನಡೆಯುತ್ತೆ ಅದ್ರಲ್ಲಿ 20% ಇಲ್ಲಿಂದ ನಡೆಯುತ್ತೆ. ಅಂದ್ರೆ ಈ ಹಡಗುಗಳು ಇಲ್ಲಿಂದ ಏನ್ ಸಂಚರಿಸ್ತವೆ, ಏಷ್ಯಾಗೆ ಮತ್ತೆ ಯುರೋಪ್ಗೆ ಮಧ್ಯೆ ಸಂಪರ್ಕ ಕಲ್ಪಿಸುವಂತ ಕೊಂಡಿ ಇದು. ಈ ಬಬೆ ಮಂದಾಬ್ ಅನ್ನುವಂತ ಒಂದು ಜಲಸಂಧಿ. ಈ ಜಲಸಂಧಿನಲ್ಲಿ ಹಡಗುಗಳನ್ನ ತಡಿಬೇಕು ಅಂತ ಯಮನ್ ನಲ್ಲಿರೋ ಹೌತಿ ಉಗ್ರರು ಏನ್ ಮಾಡ್ತಿದ್ದಾರೆ, ಅವರು ಮಿಸೈಲ್ ಗಳನ್ನ ಪ್ರಯೋಗ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಜಲಸಂಧಿಯನ್ನು ಕೂಡ ರಕ್ಷಣೆ ಮಾಡ್ಬೇಕು. ಇಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ಗಿರೋದು 2 ಟಾಸ್ಕ್. ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಮತ್ತೆ ಇನ್ನೊಂದು ಬಬ್ ಅಲ್ ಮಂದೇಬ್. ಇವೆರಡೂ ಜಲಸಂಧಿಯನ್ನ ರಕ್ಷಣೆ ಮಾಡದಲ್ಲೇ ಇದ್ರೆ ವಿಶ್ವ ಮಟ್ಟದಲ್ಲಿ ವ್ಯಾಪಾರ ಕೊಡ್ತಾ ಬೀಳುತ್ತೆ. ಅವಾಗ ಬೇರೆ ಬೇರೆ ರಾಷ್ಟ್ರಗಳು, ಯಾವ ರಾಷ್ಟ್ರಗಳು ಯುದ್ಧದಲ್ಲಿ ಭಾಗಿಯಾಗಿಲ್ವಲ್ಲ, ಆ ಎಲ್ಲಾ ರಾಷ್ಟ್ರಗಳು ಒಂದಾಗಿ ಬೇಗ ಯುದ್ಧ ನಿಲ್ಲಿಸ್ರಪ್ಪ, ನಮ್ಗೆ ಪ್ರಾಬ್ಲಮ್ ಆಗಿದೆ ವ್ಯಾಪಾರ ವಹಿವಾಟಿಗೆ ಅಂದ್ಬಿಟ್ಟು ಒತ್ತಡ ಇರ್ತಾರೆ. ಆ ಕಾರಣದಿಂದಾಗಿ ಒಂದು ಕಡೆ ಇರಾನ್ನ ಮಣಿಸ್ಬೇಕು, ಮತ್ತೊಂದು ಕಡೆ ಈ 2 ಜಲಸಂಧಿಯನ್ನ ರಕ್ಷಿಸ್ಬೇಕು. ಆದ್ರೆ ಯಮನ್ ನಲ್ಲಿರೋ ಹೌತಿ ಉಗ್ರರನ್ನ ಸಾಕಿ ಬೆಳೆಸಿರೋದು ಇರಾನ್. ಹಂಗಾಗಿ ಇರಾನ್ಗೆ ಏನೋ ತೊಂದರೆ ಆದ್ರೆ ಈ ಯಮನ್ ಹೌತಿ ಉಗ್ರರು ಸುಮ್ನಿರಲ್ಲ. ಕಳೆದ 1 ತಿಂಗಳಿಂದ ಯಮನ್ನ ಹೌತಿ ಉಗ್ರರು ಒಂದೇ ಒಂದು ಕ್ಷಿಪಣಿಯನ್ನು ಹಾರಿಸಿರಲಿಲ್ಲ. ಆದ್ರೆ ಇದೀಗ ಅವರ ಕಾರ್ಯಾಚರಣೆ ಶುರುವಾಗಿದೆ. ಅಂದ್ರೆ ಬಬ್ ಎ ಮಂದಾಬ್ ಜಲಸಂಧಿ ಏನಿದೆಯಲ್ಲ, ಈ ಜಲಸಂಧಿಯನ್ನ ಮುಚ್ಚಬೇಕು, ಅಮೆರಿಕ ಮತ್ತೆ ಇರಾನ್ನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸ್ಬೇಕು, ಜೊತೆಗೆ ಇಡೀ ವಿಶ್ವ ವ್ಯಾಪಾರವನ್ನ ಕಂಟ್ರೋಲ್ ಮಾಡಬೇಕು, ಒತ್ತಡ ತರಬೇಕು ಅನ್ನೋದು ಯಮನ್ ನಲ್ಲಿರೋ ಹೌತಿ ಉಗ್ರರ ನಿಲುವು. ಹಂಗಾಗಿ ಅವ್ರ ವಿರುದ್ಧನೂ ಕಾರ್ಯಾಚರಣೆ ನಡೆಸಬೇಕಾಗಿರುವಂತ ಅನಿವಾರ್ಯತೆ ಬಂದಿದೆ. ಈ ಎಲ್ಲಾ ಕಾರಣದಿಂದಾಗಿ ಇರಾನ್ ವಿರುದ್ಧ ಒಂದು ದೊಡ್ಡ ಯುದ್ಧಕ್ಕೆ ಏನ್ ಸನ್ನದ್ಧಾಗಿದೆಯಲ್ಲ ಅಮೆರಿಕ, ಈ ಯುದ್ಧಕ್ಕೆ ಈಗ ಏನ್ ಸಿದ್ಧತೆ ನಡೀತಿದೆಯಲ್ಲ ಅದು ಈ ಹಿಂದೆ 1 ತಿಂಗಳಿಂದ ಶುರು ಆಯ್ತಲ್ಲ, ಆ ಸಿದ್ಧತೆಗೂ ಮೀರಿದ್ದು ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಈ ಸಿದ್ಧತೆನೂ ಏನಾದ್ರೂ ವಿಫಲ ಆಗ್ಬಿಟ್ರೆ ಅಮೆರಿಕದು, ಇದು ನಿಜಕ್ಕೂ ವಿಶ್ವ ಮಟ್ಟದಲ್ಲಿ ಮುಖಭಂಗ. ಜೊತೆಗೆ ಅದೇ ಕಾರಣದಿಂದಾಗಿ ಈ ತರ ಏನಾದ್ರೂ ಆಗ್ಬೋದಾ ಅನ್ನೋ ಕಾರಣದಿಂದಾಗೇನೆ ಇರ್ಬೋದು, ಅಮೆರಿಕ ಈಗಾಗಲೇ ಸಂಧಾನಕ್ಕೂ ರೆಡಿ ಆಗ್ತಾ ಇದೆ. ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ ಅಂತ ಹೇಳ್ಬಿಟ್ಟಿದೆ ಇರಾನ್. ಇಷ್ಟು ದಿನ ಹೇಳಿರ್ಲಿಲ್ಲ. ಯಾವಾಗ ಮೊದಲನೇ ಬಾರಿ 2025ರಲ್ಲಿ ಯುದ್ಧ ಆದಾಗ್ಲೂ ಕೂಡ ಅಮೆರಿಕ ಜೊತೆ ಮಾತುಕತೆ ನಡೆಸ್ತಾ ಇತ್ತು ಇರಾನ್. ಅವಾಗ್ಲೇನೆ ದಾಳಿ ನಡೀತು. ಅಮೆರಿಕದ B2 ಬಾಂಬರ್ಗಳು ಇರಾನ್ ನಲ್ಲಿರುವಂತ ಅಣು ಸಂಸ್ಕರಣಾ ಘಟಕಗಳನ್ನ ಉಡಿಸ್ ಮಾಡಾಕಿದ್ವು.
ಇದೀಗ 2026ರಲ್ಲೂ ಏನೊಂದು ಫೆಬ್ರವರಿನಲ್ಲಿ ಮಾತುಕತೆ ನಡೀತಾ ಇತ್ತಲ್ಲ, ಆ ಸಂದರ್ಭದಲ್ಲೇನೆ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ದಾಳಿ ಮಾಡಿದ್ವು. ಆ ಸಂದರ್ಭದಲ್ಲಿ ಏನೊಂದು ಇರಾನ್ನ ಸರ್ವಾಧಿಕಾರಿಯಾಗಿದ್ರಲ್ಲ ಅಯಾತುಲ್ಲಾ ಅಲಿ ಖಮೇನಿ, ಅವ್ರನ್ನ ಹತ್ಯೆ ಮಾಡಲಾಗಿತ್ತು. ಇದೀಗ ನಿಮ್ ಜೊತೆ ಮಾತುಕತೆನೇ ಬೇಡ, ಒಂದ್ಸತಿ ಚೆನ್ನ, ಎರಡ್ ಸತಿ ಚೆನ್ನ, ಮತ್ತೆ ಮತ್ತೆ ನಾವು ಮೂರ್ಖರಾಗಲ್ಲ ಅಂತ ಹೇಳ್ಬಿಟ್ಟು ಇರಾನ್ ನಿರ್ಧಾರ ಮಾಡಿತ್ತು. ಆದ್ರೆ ಇದೀಗ ಅಂತಾರಾಷ್ಟ್ರೀಯ ಸಮುದಾಯದ ಒತ್ತಡ ಏನ್ ಬರ್ತಾ ಇದೆ, ಜೊತೆಗೆ ಇರಾನ್ಗೆ ಕೂಡ ಆಂತರಿಕವಾಗಿ ತುಂಬಾನೇ ನಷ್ಟ ಆಗ್ತಾ ಇದೆ. ನೀವು ಮಾಧ್ಯಮಗಳಲ್ಲಿ ನೋಡ್ಬೋದು, ಇರಾನ್ ನಲ್ಲಿ ಏನ್ ನಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಬಹುತೇಕ ಮಾಧ್ಯಮಗಳಲ್ಲಿ ವರದಿ ಬರಲ್ಲ. ಯಾಕೆಂದ್ರೆ ಎಲ್ಲ ಏನು ಪತ್ರಕರ್ತರು ಇರ್ತಾರೆ, ರಿಪೋರ್ಟರ್ಗಳು, ಕ್ಯಾಮ್ರಾಮನ್ಗಳು, ಅದೆಲ್ಲ ಮತ್ತೆ ಮೊಬೈಲ್ ನಲ್ಲಿರೋ ಕ್ಯಾಮ್ರಾಗಳು ಸಾಕಷ್ಟು ಇಸ್ರೇಲ್ ನಲ್ಲಿ ಆಕ್ಟಿವ್ ಇರುತ್ತೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಆಕ್ಟಿವ್ ಇರುತ್ತೆ. ಯಾವ್ದಾದ್ರು ಬಹ್ರೇನ್, ಕುವೈತ್ ಆ ರಾಷ್ಟ್ರಗಳಲ್ಲಿ ಒಂದು ಕ್ಯಾಮ್ರಾಗಳು ಆಕ್ಟಿವ್ ಇರುತ್ತೆ. ಆದ್ರೆ ಇರಾನ್ ನಲ್ಲಿ ಇಂಟರ್ನೆಟ್ಗೂ ಕೂಡ ತತ್ವಾರ, ಜೊತೆಗೆ ಅಲ್ಲಿನ ಸುದ್ದಿ ಏನಾಗ್ತಿದೆ ಅಂತ ಹೊರಗಡೆ ಬರ್ತಿಲ್ಲ. ಹಂಗಾಗಿ ಇಸ್ರೇಲ್ ವಿಪರೀತ ದಾಳಿ ಮಾಡಿದೆ ಇರಾನ್ ಮೇಲೆ. ಆ ದಾಳಿಯ ಕುರಿತಾದ ವರದಿಗಳು ಅಷ್ಟಾಗಿ ಬರ್ತಿಲ್ಲ. ಎಲ್ಲೋ ಕೆಲವೊಂದ್ ಕಡೆ ಸ್ಕೂಲ್ ಮೇಲೆ ದಾಳಿ ಮಾಡಿದ್ರು ಅಂತ ಬರುತ್ತೆ. ಮತ್ತೆ ನಿನ್ನೆ ಒಂದು ಮಾಹಿತಿ ಬಂತು, ಯೂನಿವರ್ಸಿಟಿ ಮೇಲೆ ದಾಳಿ ಮಾಡಿದ್ರು ತೆಹರಾನ್ ನಲ್ಲಿ ಅಂತ. ಅದು ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೇಲೆ ದಾಳಿ ಮಾಡಿದ್ರು ಅಂತ. ಆದ್ರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ವಿಧ್ವಂಸಕ ದಾಳಿಗಳು ನಡೆದಿದ್ದಾವೆ, ಅದ್ರ ಮಾಹಿತಿ ಬರ್ತಿಲ್ಲ. ಈ ಒಂದು ಕಾರಣನೂ ಇರ್ಬೋದು, ಇರಾನ್ ಇಷ್ಟೊಂದೆಲ್ಲ ವಿಧ್ವಂಸಕ ದಾಳಿಗಳು ನಡೀತಾ ಇದಾವೆ ಅನ್ನೋ ಕಾರಣಕ್ಕಾದ್ರೂ ಇರಾನ್ ಇವಾಗ ಮಾತುಕತೆಗೆ ಸಿದ್ಧ ಆಗಿರ್ಬೋದು. ಜೊತೆಗೆ ಈ ಮಾತುಕತೆಗೆ ಏನ್ ಇರಾನ್ ಸಿದ್ಧ ಆಗಿದೆಯಲ್ಲ, ಈ ಇರಾನ್ ಮಾತುಕತೆಗೆ ಸಿದ್ಧ ಆಗಿರೋದು ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ. ಅದ್ರ ಅಮೆರಿಕ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಒಂದ್ ಪಾರ್ಟ್ ಅಲ್ಲಿ ಅಮೆರಿಕ ಇಸ್ರೇಲ್ ಇದ್ರೆ, ಇನ್ನೊಂದು ಪಾರ್ಟ್ ಅಲ್ಲಿ ಇರಾನ್ ಇರುತ್ತೆ, ಮಧ್ಯ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಿದೆ. ನೀವು ಕೇಳ್ಬೋದು, ಈ ಪಾಕಿಸ್ತಾನನೇ ಉಗ್ರ ಪೋಷಕ ರಾಷ್ಟ್ರ, ಪಾಕಿಸ್ತಾನನೇ ಅಮೆರಿಕ ಹತ್ರ ಹೋಗಿ ಭಿಕ್ಷೆ ಬೇಡ್ತಾ ಇರುತ್ತೆ, IMF ಅಲ್ಲಿ ಲೋನ್ ಕೊಡಿ, ವರ್ಲ್ಡ್ ಬ್ಯಾಂಕ್ ಲೋನ್ ಕೊಡಿ ಅಂತ 6 ತಿಂಗಳಿಗೆ ಭಿಕ್ಷಾ ಪಾತ್ರ ಹಿಡ್ಕೊಂಡು. ಇಂಥವ್ರು ಏನ್ ಮಧ್ಯಸ್ಥಿಕೆ ವಹಿಸ್ತಾರೆ ಅಂತ? ಅಮೆರಿಕಕ್ಕೆ ಬೇಕಿರೋರೇ ಇಂಥವ್ರು. ಯಾಕೆಂದ್ರೆ ಭಾರತದಂತ ರಾಷ್ಟ್ರ ಏನು ಅಮೆರಿಕ ಜೊತೆಗೆ, ಇಸ್ರೇಲ್ ಜೊತೆಗೆ, ಇರಾನ್ ಜೊತೆಗೆ ಎಲ್ಲರ ಜೊತೆಗೂ ನಂಟು ಇಟ್ಕೊಂಡಿದೆ, ಎಲ್ಲರ ಜೊತೆಗೂ ಸಮಾನ ಸಹಭಾಗಿತ್ವ ಹೊಂದಿದೆ. ಯಾರ ಹತ್ರನೂ ಹೋಗ್ಬಿಟ್ಟು ಭಿಕ್ಷೆ ಕೈಯೊಡ್ಡಲ್ಲ ಭಾರತ. ಹಂಗಾಗಿ ನಮ್ಗೆ ಯಾರ ಹಂಗೂ ಇಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ಅಮೆರಿಕದ ಹಂಗಿದೆ. ಹಂಗಾಗಿ ಅಮೆರಿಕ ಪಾಕಿಸ್ತಾನನ ತನ್ನ ಒಂದು ಕೈಗೊಂಬೆ ತರ ಮಾಡ್ಕೊಂಡಿದೆ. ನಮ್ಮ ಏನೊಂದು ಷರತ್ತುಗಳಿದಾವೆ ಇರಾನ್ ಮೇಲೆ ಹಾಕೋ ಅಂತದ್ದು, ಆ ಷರತ್ತುಗಳನ್ನ ಪಾಕಿಸ್ತಾನದ ಮೂಲಕ ಹಾಕ್ಸೋಣ ಅಂತ. ಆಗ ನೋಡಿದ್ರೆ ಇಸ್ರೇಲ್ ಅನ್ನೋದೊಂದು ದೇಶ ಇದೆಯಲ್ಲ, ಆ ದೇಶವನ್ನ ಪಾಕಿಸ್ತಾನ ಒಪ್ಪದೇ ಇಲ್ಲ. ಅಂದ್ರೆ ಇಸ್ರೇಲ್ ಅನ್ನೋ ದೇಶದ ಅಸ್ತಿತ್ವನೇ ಪಾಕಿಸ್ತಾನ ಒಪ್ಪಲ್ಲ. ಹಂಗಿದ್ರು ಕೂಡ ಇಸ್ರೇಲ್ ಅಮೆರಿಕ ಮಧ್ಯ ಒಂದು ಇರಾನ್ ಜೊತೆಗೆ ಒಂದು ಒಪ್ಪಂದಕ್ಕೆ ಯಾಕೆ ಬರ್ತಾ ಇದೆ, ಮಧ್ಯಸ್ಥಿಕೆ ವಹಿಸಕ್ಕೆ ಯಾಕೆ ಪಾಕಿಸ್ತಾನ ಬರ್ತಿದೆ ಅಂದ್ರೆ, ಬಹುಶಃ ಅಮೆರಿಕ ದೊಡ್ಡ ಮಟ್ಟದ ಆಫರ್ ಮಾಡಿರ್ಬೋದೇನೋ. ಅಂದ್ರೆ ಅಲ್ಲಿನ ದೇಶಕ್ಕಲ್ಲ, ಅಲ್ಲಿನ ರಾಜಕಾರಣಿಗಳ ಜೇಬ್ ತುಂಬಸಕ್ಕೇನೋ ಆಫರ್ ಮಾಡಿರ್ಬೋದೇನೋ ಬಹುಶಃ. ಆ ಕಾರಣದಿಂದ ಇರ್ಬೋದು. ಒಟ್ನಲ್ಲಿ ಪಾಕಿಸ್ತಾನ ಇರಾನ್ನ ಒಂದು ಪಕ್ಕದಲ್ಲಿರುವಂತ ದೇಶ ಆಗಿರೋ ಕಾರಣ, ಅಂದ್ರೆ ನೆರೆ ರಾಷ್ಟ್ರ ಆಗಿರೋ ಕಾರಣ, ಜೊತೆಗೆ ಪಾಕಿಸ್ತಾನದಲ್ಲಿ ಮುಸ್ಲಿಮ್ಸು ಇದ್ದಾರೆ, ಅದರಲ್ಲೂ 5 ಕೋಟಿಗೂ ಹೆಚ್ಚು ಶಿಯಾ ಮುಸ್ಲಿಮ್ಸ್ ಇದ್ದಾರೆ. ಇರಾನ್ ನಲ್ಲಿ ನಂತರದ 2ನೇ ಅತಿ ಹೆಚ್ಚು ಶಿಯಾ ಮುಸ್ಲಿಮ್ಸ್ ಇರೋದು ಪಾಕಿಸ್ತಾನದಲ್ಲಿ. ಆ ಕಾರಣಕ್ಕೂ ಪಾಕಿಸ್ತಾನವನ್ನ ಇಟ್ಕೊಂಡು, ಜೊತೆಗೆ ಅಮೆರಿಕಗೂ ಕೂಡ ಪಾಕಿಸ್ತಾನ ತುಂಬಾನೇ ಹತ್ತಿರದ ನಂಟಿರೋ ಕಾರಣದಿಂದಾಗಿ, ಇಸ್ರೇಲಿಂದ ದೂರ ಇರ್ಬೋದು ಪಾಕಿಸ್ತಾನ, ಆದ್ರೆ ಅಮೆರಿಕ ಜೊತೆ ನಂಟಿರೋ ಕಾರಣದಿಂದಾಗಿ ಇರಾನ್ನ ಈ ಒಂದು ಷರತ್ತುಗಳಿಂದ ಅದನ್ನ ಕಟ್ಟಾಕೋದಕ್ಕೆ ಪಾಕಿಸ್ತಾನ ಬಳಸ್ಕೊಂತಿರ್ಬೋದು. ಅದೇ ಕಾರಣದಿಂದಾಗಿ ಈಗ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಮಾತುಕತೆ ವೇದಿಕೆ ಸಿದ್ಧ ಆಗಿದೆ. ಆದ್ರೆ ಈ ಒಂದು ಮಾತುಕತೆ ಏನಿದೆಯಲ್ಲ, ನಾವು ಮಾತುಕತೆಗೆ ಬರ್ತೀವಿ, ಅದಕ್ಕೆ ಮುಂಚೆ ನಮ್ದು ಕೆಲವು ಷರತ್ತುಗಳಿದಾವೆ ಅಂತ ಇರಾನ್ ಹೇಳಿದೆ. ಇರಾನ್ ಈ ಹಿಂದೆ ಕೂಡ ಷರತ್ತಿಟ್ಟಿತ್ತು 3, ಈ ಸತಿ 5 ಷರತ್ತಿಟ್ಟಿದೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಏನು ಅಂದ್ರೆ, ಅಮೆರಿಕ ಇಸ್ರೇಲ್ ದಾಳಿ ನಿಲ್ಲಬೇಕು ಅನ್ನೋದು ಇರಾನ್ನ ಮೊದಲನೇ ಷರತ್ತು. ಅದು ಒಪ್ಲೇಬೇಕು. ಯಾಕಂದ್ರೆ ದಾಳಿ ನಡೀತಿರುವಾಗ ಯಾರು ಬಂದು ಮಾತುಕತೆ ಮಾಡಕ್ಕಾಗಲ್ಲ. ಕದನ ವಿರಾಮ ಆಗ್ಬೇಕು, ದಾಳಿ ನಿಲ್ಬೇಕು. ಅಮೆರಿಕದ ಈಗಾಗಲೇ ನಿಂತಿದೆ, ಇಸ್ರೇಲ್ದು ದಾಳಿ ನಿಂತರೆ ಅವಾಗ ಈ ಇರಾನ್ ಕೂಡ ತನ್ನ ದಾಳಿಯನ್ನು ನಿಲ್ಲಿಸಿ ಮಾತುಕತೆಗೆ ಬರ್ಬೋದು. ಅದು ಒಂದನೇದು. ಎರಡನೇದು, ಭವಿಷ್ಯದಲ್ಲೂ ದಾಳಿ ಮಾಡಬಾರ್ದು ಅಂತ ಹೇಳಿದೆ. ಅಂದ್ರೆ ಇನ್ ಫ್ಯೂಚರ್ ಮಾತುಕತೆ ನಡೀತಿರೋವಾಗಲೇ ದಾಳಿ ಮಾಡಿದ್ರಲ್ಲಪ್ಪ ನೀವು 2 ಸತಿ, ಹಂಗಾಗಿ ಇನ್ ಫ್ಯೂಚರ್ ಕೂಡ ನೀವು ದಾಳಿ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇರಾನ್ ಕೇಳ್ತಾ ಇದೆ. ಆಮೇಲೆ ಈ ಒಂದು ಸಂಧಾನ ಮಾತುಕತೆ ಏನ್ ನಡೀತಿದೆಯಲ್ಲ, ಅದಕ್ಕೆ ಬದ್ಧತೆ ಯಾರ್ದು? ಆಯ್ತಪ್ಪ, ಪಾಕಿಸ್ತಾನ ನೆಲದಲ್ಲೇನೋ ಮಾತುಕತೆ ನಡೀತಿದೆ, ಆದ್ರೆ ನಡೀತಿರೋ ಪಾರ್ಟಿಗಳು ಯಾವ್ದು? ಒಂದ್ ಕಡೆ ಅಮೆರಿಕ ಇಸ್ರೇಲ್ ಇದೆ, ಇನ್ನೊಂದ್ ಕಡೆ ಇರಾನ್ ಇದೆ. ಆದ್ರೆ ಯಾವ್ದಾದ್ರು ಸಂಧಾನಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಸ್ಥಿಕೆ ವಹಿಸ್ತಿದ್ದಾವಲ್ಲ, ಪಾಕಿಸ್ತಾನ ಇರ್ಬೋದು, ಸೌದಿ ಇರ್ಬೋದು, ಈಜಿಪ್ಟ್ ಇರ್ಬೋದು, ಟರ್ಕಿ ಇರ್ಬೇಕು, ಈ ಎಲ್ಲಾ ರಾಷ್ಟ್ರಗಳು ನಮ್ಗೆ ಬೆಂಬಲವಾಗಿ ನಿಂತ್ಕೊಬೇಕು. ನಮ್ಗೆ ಅಂದ್ರೆ ಏಕಪಕ್ಷೀಯವಾಗಿ ನಮ್ಮ ಪರ ಅಂತಲ್ಲ, ಈ ಒಂದು ಸಂಧಾನ ಮಾತುಕತೆಗೆ ಒಂದು ಬದ್ಧತೆಯನ್ನ ತೋರಿಸ್ಬೇಕು ಅಂತ. ಈ ಬದ್ಧತೆ ತೋರಿಸ್ದಲ್ಲೇ ಇದ್ರೆ ಏನಾಗುತ್ತೆ, ಅವೆರಡು ದೇಶಗಳು ಒಪ್ಲಿಲ್ಲ, ಇರಾನ್ ಒಪ್ಲಿಲ್ಲ ಅಂದಾಗ ಮತ್ತೆ ಯುದ್ಧ ಆರಂಭ ಆದ್ರೆ, ಜೊತೆಗೆ ಇರಾನ್ನ ಈ ಒಂದು ಸಂಧಾನ ಮಾತುಕತೆನಲ್ಲಿ ಒಂದ್ ಕಡೆ ಕಾರ್ನರ್ ಮಾಡಿದ್ರೆ,
ಅದನ್ನ ದೋಷಿ ಅನ್ನೋ ತರ ಎಲ್ಲಾ ರಾಷ್ಟ್ರಗಳು ಅದಕ್ಕೆ ಬೆರಳು ತೋರ್ಸಕ್ ಶುರುವಾದ್ರೆ, ಆ ಕಾರಣದಿಂದಾಗಿ ಸಂಧಾನಕ್ಕೆ ಮಾತುಕತೆಗೆ ಬರೋಕ್ ಮುಂಚೆನೇನೆ ಈ ರೀತಿಯಾದಂತ ಒಂದು ಷರತ್ತನ್ನ ಇರಾನ್ ಮುಂದಿಟ್ಟಿದೆ. ಅಮೆರಿಕ ಜೊತೆ ನೇರ ಮಾತುಕತೆ ಇಲ್ಲ ಅನ್ನೋದು ಕೂಡ ಇರಾನ್ನ ಷರತ್ತು. ನಾವು ಅಮೆರಿಕ ಜೊತೆ ಡೈರೆಕ್ಟ್ ಆಗಿ ಮಾತಾಡಲ್ರಿ, ಫೇಸ್ ಟು ಫೇಸ್ ಮಾತಾಡಲ್ಲ. ಇವಾಗ ಹೆಂಗೆ ಅಂದ್ರೆ ಒಂಥರ ಗಂಡ ಹೆಂಡತಿ ಜಗಳನ್ನ ಕೋರ್ಟ್ ಬಗೆಹರಿಸುತ್ತಲ್ಲ, ಡೈವೋರ್ಸ್ ಕೇಸ್ಗಳನ್ನ, ಆ ತರ ನಾವು ಅಮೆರಿಕ ಜೊತೆ ನೇರವಾಗಿ ಮಾತಾಡಲ್ಲ, ಪಾಕಿಸ್ತಾನ ಮೂಲಕನೇ ಮಾತಾಡ್ತೀವಿ ನಾವು ಅಂತ. ಇದು ನಾವು ಫೇಸ್ ಟು ಫೇಸ್ ಮಾತಾಡಲ್ಲ, ನೀವು ಮಧ್ಯ ಕೂತ್ಕೊಳ್ಳಿ, ನಾವು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಇರಾನ್ ಷರತ್ ವಿಧಿಸಿರೋದು. ಈ ಎಲ್ಲ ವಿಚಾರಗಳೇನಿದೆಯಲ್ಲ, ಇದ್ರ ಬಗ್ಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇದಾರಲ್ಲ, ಅವರು ಪಾಕಿಸ್ತಾನ ಪ್ರಧಾನಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದು ಒಂದ್ ಪಾರ್ಟ್. ಮತ್ತೊಂದು ಪಾರ್ಟ್ ಇಲ್ಲಿದೆ, ಏನಂದ್ರೆ ಇದೇ ಇರಾನ್ ವಿದೇಶಾಂಗ ಸಚಿವ ಇದಾರಲ್ಲ ಅಬ್ಬಾಸ್ ಅರಾಕ್ಚಿ, ಅವ್ರ ಜೊತೆ ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದರ್ ಕೂಡ ಮಾತುಕತೆ ಮಾಡಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಅಧ್ಯಕ್ಷ ಟು ಅಧ್ಯಕ್ಷ, ವಿದೇಶಾಂಗ ಸಚಿವ ಟು ವಿದೇಶಾಂಗ ಸಚಿವ, ಅಂದ್ರೆ 2 ಹಂತದ ಮಾತುಕತೆಗಳನ್ನ ಇಲ್ಲಿ ಮಾಡಲಾಗಿದೆ. ಯಾವುದೇ ಒಂದು ಸರ್ಕಾರಗಳು ವಿದೇಶಾಂಗ ನೀತಿಗಳು ಮತ್ತೆ ವಿದೇಶಾಂಗ ವ್ಯವಹಾರಗಳು ಇದೇ ರೀತಿ ನಡೆಯೋದು. ಹಂಗಾಗಿ ಆ ಒಂದು ಪ್ರೋಟೋಕಾಲ್ನ ಫಾಲೋ ಮಾಡಿದ್ದಾರೆ. ಆ ಪ್ರೋಟೋಕಾಲ್ನ ಫಾಲೋ ಮಾಡಿ ಈಗ ಅಮೆರಿಕ ಕಡೆಯಿಂದ ಯಾರು ಬರ್ತಾರೆ ಅದು ಮುಖ್ಯ ಆಗುತ್ತೆ. ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ, ಅಂದ್ರೆ ನಮ್ ಕಡೆ ವಿದೇಶಾಂಗ ಸಚಿವ ಅನ್ನಂಗೆ ಅವ್ರ ಕಡೆ ವಿದೇಶಾಂಗ ಕಾರ್ಯದರ್ಶಿ ಅಂತಾರೆ, ಅವ್ರು ಬರ್ತಾರೋ, ಅಥವಾ ಅಮೆರಿಕಾದ ಉಪಾಧ್ಯಕ್ಷರಾಗಿರೋಂಥವ್ರು ಬರ್ತಾರೋ, ಅಥವಾ ಅಮೆರಿಕ ಅಧ್ಯಕ್ಷರಂತೂ ಬರಕ್ ಚಾನ್ಸ್ ಇಲ್ಲ, ಅಮೆರಿಕ ಉಪಾಧ್ಯಕ್ಷರು ಬರ್ಬೋದು, ಜೊತೆಗೆ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿಗಳು ಬರ್ಬೋದು, ಜೊತೆಗೆ ಈ ಎಲ್ಲಾ ರಾಷ್ಟ್ರಗಳು, ಆ ನಂತರ ಟರ್ಕಿ ಇರ್ಬೋದು, ಈಜಿಪ್ಟ್ ಇರ್ಬೋದು, ಮತ್ತೆ ಸೌದಿ ಅರೇಬಿಯಾ, ಈ ಎಲ್ಲಾ ರಾಷ್ಟ್ರಗಳ ಒಂದು ಪ್ರತಿನಿಧಿಗಳು ಕೂಡ ಈ ಒಂದು ಸಂಧಾನ ಮಾತುಕತೆಯಲ್ಲಿ ಇರ್ತಾರೆ. ಇಸ್ಲಾಮಾಬಾದ್ ನಲ್ಲಿ ಈ ಒಂದು ಸಂಧಾನ ಮಾತುಕತೆ ನಡೆಯುತ್ತೆ ಅನ್ನೋ ಮಾಹಿತಿ ಅಂತ ಲಭ್ಯ ಆಗ್ತಾ ಇದೆ. ಆದ್ರೆ ಈ ಸಂಧಾನ ಮಾತುಕತೆಗೆ ಮುಂಚೆ 1-2 ದಿನಗಳ ಮಟ್ಟಿಗೆ ಈ ಒಂದು ಬೇರೆ ಬೇರೆ ರಾಷ್ಟ್ರಗಳ ಏನೊಂದು ಟರ್ಕಿ ಇರ್ಬೋದು, ಈಜಿಪ್ಟ್ ಇರ್ಬೋದು, ಮತ್ತೆ ಸೌದಿ ಅರೇಬಿಯಾ, ಅವರೆಲ್ಲ ಪಾಕಿಸ್ತಾನದ ಒಂದು ವಿದೇಶಾಂಗ ಸಚಿವರ ಜೊತೆ ಮತ್ತೆ ಪಾಕಿಸ್ತಾನದ ಪ್ರಧಾನಿ ಜೊತೆ ಕುತ್ಕೊಂಡು ಒಂದು ಮಾತುಕತೆಯನ್ನು ನಡೆಸೋಂಥ ಚಾನ್ಸಸ್ ಇರುತ್ತೆ. ಅಂದ್ರೆ ಯಾವ್ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ ನ ಯಾವ್ಯಾವ ರೀತಿ ಮಂಡಿಸ್ಬೇಕು ಅನ್ನೋ ಕಾರಣಕ್ಕೆ. ಇದಾದ ನಂತರ ಈ ಕೌಂಟರ್ ಪಾರ್ಟಿಗಳನ್ನ ಕರೆಸಿ ಮಾತುಕತೆ ನಡೆಯುವಂತ ಚಾನ್ಸ್ ಇರುತ್ತೆ. ಹಂಗಂತೇಳಿ ಈ ಮಾತುಕತೆ ಸಕ್ಸಸ್ ಆಗುತ್ತಾ? ಇಲ್ಲಿ 3 ಆಯ್ಕೆಗಳಿದಾವೆ. ಒಂದು, ಮಾತುಕತೆ ಸಕ್ಸಸ್ ಆಗುತ್ತೆ ಅನ್ನೋದು. ಪಾಸಿಟಿವ್ ಆಗಿ ಹೋಗೋಣ. ಫಸ್ಟ್, ಮಾತುಕತೆ ಸಕ್ಸಸ್ ಆದ್ರೆ ಅವಾಗ ಯುದ್ಧ ನಿಲ್ಲುತ್ತೆ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನಿಲ್ಲಿಸುತ್ತೆ, ಭಾರತಕ್ಕೆ ತೈಲ ಮತ್ತೆ LPG ಅನಿಲ ಸಂಪರ್ಕ ಮೊದ್ಲಂಗಿತ್ತು ಹಂಗೆ ಸರಾಗವಾಗಿ ಹಡಗುಗಳು ಬರುತ್ತೆ, ಎಲ್ಲದು ಸೇಫ್. ಆದ್ರೆ ಮಾತುಕತೆ ಮುರಿದು ಬಿದ್ರೆ, ಮಾತುಕತೆ ಮುರಿದು ಬೀಳೋ ಚಾನ್ಸಸ್ಸೇ ಹೆಚ್ಚಾಗಿದೆ. ಯಾಕಂದ್ರೆ ಇರಾನ್ಗೆ ಅಮೆರಿಕ ವಿಧಿಸಿರೋ ಷರತ್ತುಗಳು ಆ ತರದ್ದಿದೆ. ಇರಾನ್ ಅಣುಬಾಂಬ್ ತಯಾರಿ ಮಾಡಬಾರ್ದು, ಇರಾನ್ ಕ್ಷಿಪಣಿಗಳನ್ನ, ಅತಿ ದೂರದ ಕ್ಷಿಪಣಿಗಳನ್ನ ತಯಾರು ಮಾಡಬಾರ್ದು, ಆ ತರ ಎಲ್ಲ ಷರತ್ತುಗಳಿದಾವೆ. ಆ ಷರತ್ತುಗಳಿಗೆ ಇರಾನ್ ಒಪ್ಪೋ ಚಾನ್ಸಸ್ ತುಂಬಾನೇ ಕಮ್ಮಿ. ಇದು 2ನೇ ಆಯ್ಕೆ. 3ನೇದು, ಈ ಸಂಧಾನ ಮಾತುಕತೆ ಮತ್ತಷ್ಟು ದಿನ ವಿಸ್ತರಣೆ ಆಗೋದು, ಅಲ್ಲಿವರೆಗೂ ಕದನ ವಿರಾಮ ವಿಸ್ತರಣೆ ಆಗೋದು. ಒಂದು ರೀತಿ ಏನಂದ್ರೆ ಆ ಟಿಕಿಂಗ್ ಟೈಮ್ ಬಾಂಬ್ ಅಂತ ಏನ್ ಕರೀತಾರೆ, ಆ ಟೈಮ್ ಬಾಂಬ್ ಅಲ್ಲಿ ಟೈಮ್ನ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಸೆಟ್ ಮಾಡೋದು. ಈ 3 ಆಯ್ಕೆಗಳಿದಾವೆ ಸದ್ಯಕ್ಕೆ. ಯಾವ ಆಯ್ಕೆ ಏನಾಗುತ್ತೆ, ಮಾತುಕತೆ ಮೊದಲು ಶುರುವಾಗ್ಲಿ, ಆ ಶುರುವಾಗಕ್ಕೊಂದು ದಿನಾಂಕ ನಿಗದಿ ಆಗ್ಲಿ, ಆ ನಂತರ ಈ ಮಾತುಕತೆಯ ಫಲಾಫಲ ಏನು ಅಂತ ನೋಡ್ಬೋದು. ವೀಕ್ಷಕರೇ, ಯುರೋಪ್ ಮತ್ತೆ ಅಮೆರಿಕ ಖಂಡದಲ್ಲಿ ಏನೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಅದು ನೋ ಕಿಂಗ್ಸ್ ಅನ್ನೋ ಪ್ರತಿಭಟನೆ. ಏನದು ನೋ ಕಿಂಗ್ಸ್ ಅಂದ್ರೆ, ನಮ್ಮ ಏನು ಭಾರತ ಇರ್ಬೋದು, ಜೊತೆಗೆ ಅಮೆರಿಕ ಇರ್ಬೋದು, ಯುರೋಪ್ ಖಂಡದ ಬಹುತೇಕ ರಾಷ್ಟ್ರಗಳಿರ್ಬೋದು, ಎಲ್ಲ ಕಡೆನೂ ಇರೋದು ಪ್ರಜಾಪ್ರಭುತ್ವ. ಅಲ್ಲಿ ರಾಜರಿಲ್ಲ. ಸೌದಿನಲ್ಲಿ ಯಾವ್ಯಾವ ಕೊಲ್ಲಿ ರಾಷ್ಟ್ರಗಳಿದ್ದಾವೆ ಅಲ್ಲಿ ರಾಜರುಗಳಿದ್ದಾರೆ. ಇರಾನ್ನಲ್ಲಿ ಸರ್ವಾಧಿಕಾರಿ ಇದ್ದಾನೆ. ಆದ್ರೆ ಅಮೆರಿಕ, ಇಂಗ್ಲೆಂಡ್ ಮತ್ತೆ ಭಾರತ ಎಲ್ಲ ಕಡೆ ಇರೋದು ರಾಜರಲ್ಲ, ನೋ ಕಿಂಗ್ಸ್. ಅಲ್ಲಿರೋದು ಜನಪ್ರತಿನಿಧಿಗಳು. ಆದ್ರೆ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಅಂತ ತೀರ್ಮಾನ ತಗೊಂಡಿದ್ದು ತಾವೊಬ್ರೆ ಸಿಂಗಲ್ ಆಗಿ, ಐ ವಿಲ್ ಗೋ ಟು ವಾರ್ ವಿತ್ ಇರಾನ್ ಅಂತ ಹೇಳ್ಬಿಟ್ಟು. ಅವರು ಅಮೆರಿಕ ಕಾಂಗ್ರೆಸ್ನ ಸಮ್ಮತಿ ಪಡೆದಿಲ್ಲ. ಜೊತೆಗೆ ಯುದ್ಧಕ್ಕೆ ಏನ್ ಹೆಚ್ಚುವರಿ ಖರ್ಚಾಗ್ತಿದೆ ಅದೆಲ್ಲದಕ್ಕೂ ಕೂಡ ಅಮೆರಿಕ ಕಾಂಗ್ರೆಸ್ನ ಅನುಮತಿ ಸಿಕ್ಕಿಲ್ಲ. ಆ ನಂತರ ಯುದ್ಧವನ್ನು ಇನ್ನಷ್ಟು ವಿಸ್ತರಣೆ ಮಾಡಬೇಕು, ಇನ್ನಷ್ಟು ಸೈನಿಕರನ್ನ ರವಾನೆ ಮಾಡಬೇಕು, ಯಾವುದಕ್ಕೂ ಅಮೆರಿಕ ಕಾಂಗ್ರೆಸ್ನ ಸಮ್ಮತಿ ಸಿಕ್ಕಿಲ್ಲ. ಏಕಪಕ್ಷೀಯವಾಗಿ ಡೊನಾಲ್ಡ್ ಟ್ರಂಪ್ ಇವನ್ ನಿರ್ಧಾರ ತಗೊಂಡಿರೋದು. ಅದೇ ಕಾರಣದಿಂದಾಗಿ ಅಮೆರಿಕ ಮತ್ತೆ ಯುರೋಪ್ ಖಂಡಗಳಲ್ಲಿ ಒಂದು ನೋ ಕಿಂಗ್ಸ್ ಅನ್ನೋ ಒಂದು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದಾರೆ. ಅದರಲ್ಲೂ ಅಮೆರಿಕದ ಒಂದು ಮಿನ್ನಿಸೋಟಾ ರಾಜ್ಯ ಏನಿದೆ ಅದರಲ್ಲಂತೂ ಭಾರಿ ಪ್ರಮಾಣದ ಪ್ರತಿಭಟನೆ. ಒಂದು ಮೂಲಗಳ ಪ್ರಕಾರ 10 ಲಕ್ಷ ಜನ ಅನ್ನೋ ಮಾಹಿತಿ ಇದೆ. ಅವರೆಲ್ಲರೂ ಹಿಡ್ಕೊಂಡ್ರ ಪ್ಲಕಾರ್ಡ್ಗಳನ್ನು ನೀವು ನೋಡ್ಬೋದು. ನೋ ಕಿಂಗ್ಸ್, ನೋ ಥ್ರೋನ್ಸ್, ನೋ ಕ್ರೌನ್ಸ್, ನೋ ಕಿಂಗ್ಸ್, ಡೆಮೋಕ್ರಸಿ ಡೈಸ್, ಗುಡ್ ಪೀಪಲ್ ಸ್ಟೇ ಸೈಲೆಂಟ್. ಇಲ್ಲಿ ನೋಡಿ, ನ್ಯೂಯಾರ್ಕ್ ಒಂದು
ಅಮೆರಿಕಾದಲ್ಲಿರುವಂತ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಏನಿದೆ ಅದು ಕೂಡ ಅದು ತನ್ನ ಕಣ್ಣನ್ನ ಮುಚ್ಕೊಂಡಿದೆ. ಜೊತೆಗೆ ಆಪರೇಷನ್ ಇವಿಲ್ ಫ್ಯೂರಿ ಅಂತ, ಏನ್ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರಿಟ್ಟಿದಾರಲ್ಲ ಇರಾನ್ ವಿರುದ್ಧ ಯುದ್ಧಕ್ಕೆ, ಜನ ಅದಕ್ಕೆ ಆಪರೇಷನ್ ಇವಿಲ್ ಫ್ಯೂರಿ ಅಂತ ಹೆಸರಿಟ್ಟಿದ್ದಾರೆ. ಹಂಗೆ ಈ ತರ ಎಲ್ಲ ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ಆಂಟಿ ಟ್ರಂಪ್ ಪ್ರೋ ಅಮೆರಿಕಾ ಅನ್ನೋ ಪ್ಲಕಾರ್ಡ್ಗಳನ್ನ ಕೂಡ ಇಟ್ಕೊಂಡಿದ್ದಾರೆ. ಆ ನಂತರ ದ ಕಿಂಗ್ ಆಫ್ ಅವರ್ ನೈಟ್ ಮೇರ್ಸ್ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದಾರೆ. ಈ ರೀತಿಯಾದಂತ ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ಅಮೆರಿಕಾದಲ್ಲಿ ದೊಡ್ಡ ಮಟ್ಟ, ಅದು ಮಿನಿಸೋಟಾ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇದಾವೆ. ಈ ಪ್ರತಿಭಟನೆ, ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಜನ ರೀತಿ ಯುದ್ಧ ಘೋಷಣೆ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಇದ್ರಲ್ಲ, ಆತನ ವಿರುದ್ಧ ನಾನು ಯುದ್ಧ ಸಾರುತ್ತೇನೆ, ಆ ರಾಜನ ವಿರುದ್ಧ ನಾನು ಯುದ್ಧ ಸಾರುತ್ತೇನೆ, ನಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡಬೇಕು, ಅಥವಾ ಯಾವುದೋ ಒಂದು ಇನ್ನೊಂದು ರಾಜ್ಯದ ಯುವರಾಣಿಯನ್ನ ಆ ರಾಜ ಕರ್ಕೊಂಡು ಹೋಗಿದ್ದಾನೆ, ಹಂಗಾಗಿ ನಾನು ಆತನ ವಿರುದ್ಧ ಯುದ್ಧ ಮಾಡ್ತೀನಿ, ಆ ರಾಜ್ಯದ ಒಂದು ಯುವರಾಣಿ ಸುಂದರವಾಗಿದ್ದಾಳೆ, ಅವಳ ಜೊತೆ ಮದುವೆ ಮಾಡಕ್ ಬಿಡ್ತಿಲ್ಲ, ನಾನು ಹೋಗಿ ಯುದ್ಧ ಮಾಡ್ತೀನಿ. ಆತರ ಎಲ್ಲ ಯುದ್ಧಗಳಾಗೋದಲ್ಲ ವೈಯಕ್ತಿಕ ಪ್ರತಿಷ್ಠೆಗೆ, ಮತ್ತೆ ಏನೇನು ಅವರ ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನೋ ದಾಹಕ್ಕೆ ಹಲವಾರು ಕಾರಣಕ್ಕೆ ಪ್ರತಿಭಟನೆಗಳು ನಡೀತಾ ಇದ್ವು. ಅದೇ ರೀತಿಯಾದಂತ ಒಂದು ಪ್ರತಿಭಟನೆಯನ್ನ ಡೊನಾಲ್ಡ್ ಟ್ರಂಪ್ ರಾಜನ ರೀತಿ ಘೋಷಣೆ ಮಾಡಿ, ನಮ್ಮದಲ್ಲದ ಯುದ್ಧ ಇದು, ಇಸ್ರೇಲ್ನ ಯುದ್ಧ, ಅದಕ್ಕೆ ಅಮೆರಿಕ ಕೈ ಜೋಡಿಸಿದೆ ಅಂತ ಹೇಳ್ಬಿಟ್ಟು ಜನರ ಒಂದು ಆಕ್ರೋಶ. ಈ ಜನ ಏನ್ ಮಾಡಿದ್ದಾರೆ, ಅದು ಮಿನ್ನಿಸೋಟಾ ರಾಜ್ಯದ ಮಿನಿಯಾಪೋಲಿಸ್ ಅಂತ ಹೇಳ್ಬಿಟ್ಟು ಒಂದು ಪ್ರದೇಶ ಏನಿದೆ, ಅದರಲ್ಲಿ 10 ಲಕ್ಷ ಮಂದಿ ಪ್ರತಿಭಟನೆ. ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ಅಮೆರಿಕ ಇತಿಹಾಸದಲ್ಲಿ ಅತ್ಯಂತ ಅಪರೂಪ ಅಂತ ಹೇಳ್ಬೋದು. ಇಂಥ ದೊಡ್ಡ ಮಟ್ಟದ ಪ್ರತಿಭಟನೆ ಇವತ್ತು ನಡೀತಾ ಇದೆ ಅಮೆರಿಕ ದೇಶದ ತುಂಬಾ. ಅಮೆರಿಕದ ನ್ಯೂಯಾರ್ಕ್ ಮಹಾನಗರ ಏನಿದೆ, ಅಲ್ಲೂ ಕೂಡ ಟ್ರಂಪ್ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ, ನ್ಯೂಯಾರ್ಕ್ ಸಿಟಿನಲ್ಲಿ. ಈ ಒಂದು ಪ್ರತಿಭಟನೆ ಅಮೆರಿಕ ರಾಜಧಾನಿ ವಾಷಿಂಗ್ಟನ್ ಏನಿದೆಯಲ್ಲ, ಅದರಲ್ಲಂತೂ ಸಾವಿರಾರು ಜನ ಒಂದು ಪ್ರೊಸೆಷನ್ನೇ ಮಾಡಿದ್ದಾರೆ. ಅಮೆರಿಕ ರಾಜಧಾನಿ ವಾಷಿಂಗ್ಟನ್ ಅಲ್ಲಿ ಈ ಒಂದು ಡೊನಾಲ್ಡ್ ಟ್ರಂಪ್ ವಿರುದ್ಧ ಇದೇ ರೀತಿಯಾದಂತ ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದಾರೆ. ಇರಾನ್ ವಿರುದ್ಧ ಏನ್ ಯುದ್ಧ ಘೋಷಣೆ ಮಾಡಿದ್ರಲ್ಲ ಟ್ರಂಪ್, ಅವ್ರ ವಿರುದ್ಧ ಬರೀ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಅಮೆರಿಕ ಆದ್ರೆ ಟ್ರಂಪ್ ಅಧ್ಯಕ್ಷರಾಗಿರೋದು, ಆದ್ರೆ ಯುರೋಪ್ನಲ್ಲೂ ಪ್ರತಿಭಟನೆ ನಡೀತಾ ಇದೆ ಡೊನಾಲ್ಡ್ ಟ್ರಂಪ್ ವಿರುದ್ಧ. ಯುರೋಪ್ ರಾಷ್ಟ್ರಗಳು ಕೂಡ ನೇಟೋ ಒಕ್ಕೂಟ ಏನಿದೆ, ಅದು ಈ ಯುದ್ಧಕ್ಕೆ ಬೆಂಬಲ ಘೋಷಣೆ ಮಾಡಿಲ್ಲ. ಒಂದು ಯುರೋಪ್ನಲ್ಲಿರೋ ಯಾವ ರಾಷ್ಟ್ರನೂ ಯುದ್ಧಕ್ಕೆ ಬೆಂಬಲ ಘೋಷಣೆ ಮಾಡಿಲ್ಲ. ಆದ್ರೆ ಏನೊಂದು ಇರಾನ್ ನಲ್ಲಿ ನಡೀತಾ ಇದೆಯಲ್ಲ ಯುದ್ಧ, ಅದರಿಂದ ಎದುರಾಗಿರುವಂತ ಜಾಗತಿಕ ಮಟ್ಟದ ಸಮಸ್ಯೆಗಳಿದೆಯಲ್ಲ, ಜೊತೆಗೆ ಮಧ್ಯಪ್ರಾಚ್ಯ ರಾಜ್ಯಗಳು ನಲಗು ಹೋಗ್ತಿದಾವೆ, ಜೊತೆಗೆ ಇರಾನ್ ವಿರುದ್ಧ ಏನ್ ಯುದ್ಧ ನಡೀತಾ ಇದೆ, ಅದರಿಂದ ಅಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆನೂ ಆಗ್ತಾ ಇದೆ. ಅದೇ ಕಾರಣದಿಂದಾಗಿ ಯುರೋಪ್ನ ಹಲವು ರಾಷ್ಟ್ರಗಳಲ್ಲಿ, ಹಲವು ನಗರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ರೋಮ್ ನಗರದಲ್ಲಿ ನಡೆದಿರುವಂತ ಪ್ರತಿಭಟನೆ ಯುರೋಪ್ ಅಲ್ಲಿ ನಡೆದಿರೋ ಎಲ್ಲಾ ಪ್ರತಿಭಟನೆಗಿಂತನೂ ಅತಿ ದೊಡ್ಡದು ಅನ್ನೋ ಮಾಹಿತಿ ಬರ್ತಾ ಇದೆ. ಅಷ್ಟು ಪ್ರಮಾಣದ ಜನ ಸೇರಿದ್ದಾರೆ. ಇನ್ನ ಬ್ರಿಟನ್ ರಾಜಧಾನಿ ಲಂಡನ್ ನಗರದಲ್ಲೂ ಕೂಡ ಯುದ್ಧ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ಲಂಡನ್ ಅಂದ್ರೆ ಅಮೆರಿಕದ ಮಿತ್ರ ರಾಷ್ಟ್ರ ಬ್ರಿಟನ್, ಅದು ಈ ಅಮೆರಿಕದ ಈ ಯುದ್ಧಕ್ಕೆ ಕೈ ಜೋಡಿಸಿಲ್ಲ. ಅದು ನೇಟೋ ಸದಸ್ಯ ರಾಷ್ಟ್ರ ಆದ್ರೂ ಕೈ ಜೋಡಿಸಿಲ್ಲ. ಏನೊಂದು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಏನಿದ್ದಾರೆ, ಅವರು ಈ ಒಂದು ಇರಾನ್ ವಿರುದ್ಧದ ಯುದ್ಧಕ್ಕೆ ಬ್ರಿಟನ್ ಸೇನಾ ನೆಲೆಗಳನ್ನು ಕೂಡ ಬಳಸ್ಕೊಳಕ್ ಅನುಮತಿ ಕೊಟ್ಟಿರ್ಲಿಲ್ಲ. ಆದ್ರೆ ಒಂದೇ ಒಂದು ನೆಲೆ ಬಳಸ್ಕೊಳಕ್ ಅನುಮತಿಯನ್ನ ಕೊಟ್ಟಿದ್ರು ಡಿಯಾಗೋ ಗಾರ್ಸಿಯಾ, ಅದು ಹಿಂದೂ ಮಹಾಸಾಗರದಲ್ಲಿರೋದು. ಆ ನೆಲೆ ಬಳಸ್ಕೊಳಕ್ ಅನುಮತಿ ಕೊಟ್ಟಿದ್ದ 4 ಗಂಟೆಗಳಲ್ಲಿ ಅದ್ರ ಮೇಲೆ ಕ್ಷಿಪಣಿ ದಾಳಿ ಮಾಡಿತ್ತು ಇರಾನ್. ಇಂಥ ಸನ್ನಿವೇಶ ಇದೆ. ಅಮೆರಿಕ ಜೊತೆ ಯುದ್ಧಕ್ಕೆ ಯಾವ ದೇಶನೂ ಕೈ ಜೋಡಿಸ್ತಿಲ್ಲ. ಹಂಗಿದ್ರು ಕೂಡ ಆ ದೇಶದಲ್ಲಿ ಪ್ರತಿಭಟನೆಗಳಂತೂ ನಡೀತಾನೆ ಇದೆ. ಫ್ರಾನ್ಸ್ ರಾಜಧಾನಿಯಲ್ಲಿ ಕೂಡ ಟ್ರಂಪ್ ಯುದ್ಧದಾಹ ಅಂತ ಹೇಳ್ಬಿಟ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಾಷ್ಟ್ರಗಳದ್ದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಈ ರಾಷ್ಟ್ರಗಳಲ್ಲಿ ವಲಸಿಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ 2ನೇ ಮಹಾಯುದ್ಧದ ಏನೊಂದು ನೋವು, ಸಂಕಟ ಮತ್ತೆ ಆ ರಕ್ತದ ಕಲೆ ಇದೆಯಲ್ಲ, ಅದನ್ನು ಒರೆಸೋದಕ್ಕೆ ಇನ್ನೂ ಈ ರಾಷ್ಟ್ರಗಳಿಗೆ ಆಗಿಲ್ಲ. ಹಂಗಾಗಿ ಇಲ್ಲಿನ ಜನತೆ ಈ ಒಂದು ಮತ್ತೊಂದು ಯುದ್ಧ ಬೇಡ ಅನ್ನೋ ರೀತಿಯಾದಂತ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಇದಲ್ಲದೆ ಈ ಎಲ್ಲಾ ಒಂದು ಪ್ರತಿಭಟನೆಗಳಿದೆಯಲ್ಲ, ಈ ಪ್ರತಿಭಟನೆಗಳಿಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ಜನರನ್ನ ಅಲ್ಲಿನ ಮಾಧ್ಯಮಗಳು ಮಾತಾಡಿಸಿದಾಗ, ಜೊತೆಗೆ ಅಲ್ಲಿನ ಜನಪ್ರತಿನಿಧಿಗಳು, ಅದು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷ ಇರ್ಬೋದು, ಅಲ್ಲಿನ ಜನಪ್ರತಿನಿಧಿ ಕೇಳಿದಾಗ ಎಲ್ಲರೂ ಹೇಳ್ತಿರೋದು ಒಂದೇ ಮಾತು, ನೋಡಿ ಸರ್, ಯುದ್ಧ ಅನ್ನೋದು ಒಂದ್ ಕಡೆ ಆದ್ರೆ ಯುದ್ಧದಿಂದ ನಮ್ಮ ಸಪ್ಲೈ ಚೈನ್ ಕಟ್ ಆಗಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ, ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ, ಮತ್ತೆ LPG ಅನಿಲ ಸಿಗ್ತಾ ಇಲ್ಲ, ಸಿಕ್ಕಿದ್ರು ಕೂಡ ಅದ್ರ ರೇಟ್ ಜಾಸ್ತಿ ಆಗಿದೆ. ಮೂಲಗಳ ಪ್ರಕಾರ 30% ಇಂದ 50% ವರೆಗೂ ಕೆಲವೊಂದು ರಾಷ್ಟ್ರಗಳಲ್ಲಿ LPG ದರ ಹೆಚ್ಚಾಗಿದೆ, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ ನಮಗ್ ಬೇಕಾ? ಅದ್ರ ಮಧ್ಯದಲ್ಲಿ ಟ್ರಂಪ್ ಹಾಕಿರೋ ಟ್ಯಾರಿಫ್ ಬೇರೆ, ಇದೊಂದು ಡಬಲ್ ಎಫೆಕ್ಟ್. ಈ ಟ್ರಂಪ್ ಟ್ಯಾರಿಫ್ ಇಂದಾಗಿ, ಟ್ಯಾರಿಫ್ ಕಟ್ಟದ ಯಾರು? ಭಾರತದ ಬಾಸ್ಮತಿ ಅಕ್ಕಿ 100 ರೂಪಾಯಿ ಇತ್ತು ಅನ್ಕೊಳ್ಳಿ ಅಮೆರಿಕಾದಲ್ಲಿ, ಅದೇ 100 ರೂಪಾಯಿಗೆ ಅವನು 25 ರೂಪಾಯಿ ಟ್ಯಾರಿಫ್ ಅಂತ ಹಾಕಿದ್ರೆ ಅಮೆರಿಕ ಜನ ಅದನ್ನ 125 ರೂಪಾಯಿ ಕೊಟ್ಟು ಖರೀದಿ ಮಾಡಬೇಕು.
ಟ್ಯಾರಿಫ್ ಹಾಕಿರೋದು ಭಾರತದ ವಸ್ತುಗಳ ಮೇಲೆ, ಭಾರತದ ಮೇಲೆ ಅಲ್ಲ. ಹಂಗಾಗಿ ಆ ವಸ್ತುಗಳನ್ನ ಖರೀದಿ ಮಾಡೋದು ಅಮೆರಿಕ ಜನ. ಹಂಗಾಗಿ ಅವ್ರಿಗೆ ಹೊರೆ ಬೀಳ್ತಾ ಇದೆ. ಈ ಟ್ಯಾರಿಫ್ ಎಫೆಕ್ಟ್, ಯುದ್ಧದ ಎಫೆಕ್ಟ್ ಇಂದ ಏನಾಗಿದೆ, ಒಂದ್ ಕಡೆ ಬೆಲೆ ಏರಿಕೆ, ಇನ್ನೊಂದ್ ಕಡೆ ಸಪ್ಲೈ ಚೈನ್ ಕಟ್ ಆಗಿ ನಿರುದ್ಯೋಗ ಆಗಿದೆ. ಜನ ದಿಕ್ಕೆಟ್ಟಿದ್ದಾರೆ. ಈ ದಿಕ್ಕೆಟ್ಟಿರೋ ಜನ ಒಂದ್ ಕಡೆ ಅಮೆರಿಕದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಯುರೋಪ್ ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇರಾನ್ ಮೇಲೆ ಬಾಂಬ್ಗಳು ಮಳೆ ಬೀಳ್ತಾ ಇದೆ. ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ಮೇಲೆ ಅದು ದಾಳಿ ಮಾಡ್ತಾ ಇದೆ. ಇವೆಲ್ಲ ಮಧ್ಯದಲ್ಲಿ ಪಾಕಿಸ್ತಾನ ಸಾರಥ್ಯದಲ್ಲಿ ಒಂದು ಸಂಧಾನ ಅನ್ನೋ ನಾಟಕ ನಡೀತಾ ಇದೆ. ಈ ನಾಟಕ ಶುರುವಾಗದ ಯಾವಾಗ, ಈ ನಾಟಕ ನಿಜವಾಗ್ಲೂ ಸಕ್ಸಸ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ, ಅವೆಲ್ಲನೂ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿರೋ ಸಂಗತಿ.